ಹುಕ್ಕೇರಿ ವಕೀಲರ ಸಂಘದ ಚುನಾವಣೆ ಅಧ್ಯಕ್ಷರಾಗಿ ಡಿಕೆ ಅವರಗೋಳ ಆಯ್ಕೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹುಕ್ಕೇರಿ ಸ್ಥಳೀಯ ನ್ಯಾಯಾಲಯದ ವಕೀಲರ ಸಂಘದ ಚುನಾವಣೆ ಜುಲೈ 16ರಂದು ನಡೆಯಿತು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆದ ಮತದಾನದಲ್ಲಿ ಒಟ್ಟು 169 ವಕೀಲರ ಪೈಕಿ 165 ವಕೀಲರು ಉತ್ಸಾಹದಿಂದ ಮತ ಚಲಾಯಿಸಿದರು. 2 ವರ್ಷಗಳ ಅವಧಿಗೆ ನಡೆಯುವ ಈ ಚುನಾವಣೆಯ ಫಲಿತಾಂಶವನ್ನು ಸಂಜೆ 6 ಗಂಟೆಗೆ ಪ್ರಕಟಿಸಲಾಯಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಡಿಕೆ ಅವರಗೋಳ ಹಾಗೂ ಉಪಾಧ್ಯಕ್ಷರಾಗಿ ಶಿವಾನಂದ ಮರಿನಾಯಕ ಆಯ್ಕೆಯಾಗಿದ್ದಾರೆ. ಇನ್ನು ಸಂಘದ ಸಹ ಕಾರ್ಯದರ್ಶಿಯಾಗಿ ಎಸ್ಎ ಮಲ್ಲಾಪುರೆ, ಖಜಾಂಚಿಯಾಗಿ ಮಹಿಳಾ ಮೀಸಲಾತಿಯಡಿ ಶಾಂತಾ ಶಿಲ್ಲಯ್ಯನವರ ಮಠ ಹಾಗೂ ಮಹಿಳಾ ಪ್ರತಿನಿಧಿಯಾಗಿ ಶೋಭಾ ಮಗದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ದಯಾನಂದ ತಳವಾರ ಹಾಗೂ ಸಹಾಯಕರಾಗಿ ಕೆಪಿ ಶಿರಗಾಮಕರ್ ಕಾರ್ಯನಿರ್ವಹಿಸಿದರು. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಮಾತನಾಡಿದ ಅಧ್ಯಕ್ಷ ಡಿಕೆ ಅವರಗೋಳ ಹಾಗೂ ಉಪಾಧ್ಯಕ್ಷ ಶಿವಾನಂದ ಮರಿನಾಯಕ, ಎಲ್ಲಾ ವಕೀಲರ ಸಹಕಾರದೊಂದಿಗೆ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಈ ಮೊದಲು ನಾನು 2 ಬಾರಿ ಕಾರ್ಯದರ್ಶಿಯಾಗಿ 1 ಬಾರಿ ಅಧ್ಯಕ್ಷನಾಗಿ ನಾನು ಇಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಅದರ ಒಂದು ಅನುಭವ ನನಗಿದೆ. ಆ ಹಿಂದೆ ನಾನು ಮಾಡಿದಂಥ ಈ ಸಂಘಕ್ಕೆ ಕೆಲಸ ಮಾಡಿದಂಥ ಅಭಿವೃದ್ಧಿ ಮಾಡಿದಂಥ ಆ ಇದಕ್ಕೆ ನನ್ನ ಎಲ್ಲ ವಕೀಲ ಬಾಂಧವರು ನನಗೆ ಮತದಾನ ಮಾಡಿದ್ದಾರೆ, ಸರ್ವಾನುಮತದಲ್ಲಿ ಮತದಾನ ಮಾಡಿದ್ದಾರೆ. ಅವ್ರಿಗೆ ನಾನು ಎಲ್ಲರಿಗೂ ಹೊರತುಪೂರ್ವಕ ವಂದನೆಗಳು ಸಲ್ಲಿಸ್ತೇನೆ. ಇದೇನು ಗೆಲುವು ಐತ, ಅವ್ರು ಯಾರು ಸೋತರೂ ಅವ್ರು ನಮ್ಮ ಸಹೋದರ ಆ ಗೆಲುವನ್ನು ಅವರಿಗೆ ಅರ್ಪಿಸ್ತಾರೆ. ಮುಂದಿನ ನಮ್ಮ ಕಾರ್ಯಗಳು ಏನಂದ್ರೆ, ನಮ್ಮ ನ್ಯಾಯಾಲಯಕ್ಕೆ ಸುಸಜ್ಜಿತವಾದಂಥ ಒಂದು ಕಟ್ಟಡ ಬೇಕಾಗಿದೆ. ಆ ಕಟ್ಟಡವನ್ನು ನಿರ್ಮಾಣ ಮಾಡುವುದು ಒಂದು ಇನ್ನೂ ಸಂಘದ ಹಲವಾರು ಕೆಲಸಗಳು ಯಾಕಂದ್ರೆ ಅವನ್ನೆಲ್ಲ ಕೆಲಸಗಳು ಪೂರ್ಣಗೊಳಿಸೋದು ನನ್ನದೊಂದು ಉದ್ದೇಶ. ಏನು ಇಷ್ಟಪಡ್ತಾರೆ ಯಾರ ನಮ್ಮ ಎಷ್ಟು ವಕೀಲ ಸಂಘದ ಸದಸ್ಯರಲ್ಲ ಅವ್ರಿಗೆ ವಿಶ್ವಾಸದಿಂದ ಎಲ್ಲ ಕೆಲಸ ಮಾಡೋದು ನಾವು ಪ್ರಯತ್ನ ಮಾಡ್ತೀವಿ. ಯಾರು ನಾವು ಇವರ ಭೇದ ಭಾವ ಇಲ್ಲ. ನಾವೆಲ್ಲ ಸಂಘದ ಪದ ತಮ್ಮ ಪರ ಮತ ಚಲಾಯಿಸಿದ ಎಲ್ಲಾ ವಕೀಲರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಫಲಿತಾಂಶ ಪ್ರಕಟವಾದ ಬಳಿಕ ಹುಕ್ಕೇರಿ ನ್ಯಾಯಾಲಯದ ಆವರಣದ ಮುಂದೆ ವಕೀಲರು ಸಿಹಿ ಹಂಚಿಕೊಂಡು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ವರದಿ ಪಂಕಜ ಕ್ಯಾತನ್ನವರ.